ಗೆಳೆಯರೆ, ನಮ್ಮ ಮುಂದಿನ ವಿಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಅನ್ನು ಹಾಕಿ. ಬಂಧುಗಳೇ, ಈ ಒಂದು ಶುಭ ಸಂದರ್ಭದಲ್ಲಿ ಕಾರ್ಯಕ್ರಮ ನೋಡ್ತಾ ಇರುವ ತಾವೆಲ್ಲರೂ ಮನೆಯಲ್ಲೇ ಕೂತ್ಕೊಂಡು ತುಂಬಾ ಜನ ಎಲ್ಲ ಕೆಲಸದ ಬ್ಯುಸಿಯಲ್ಲಿ, ಒತ್ತಡಗಳಲ್ಲಿ ನಮ್ಮ ಮೈಂಡ್ ಅನ್ನ ತುಂಬಾ 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 ಫ್ರೆಶರ್ ಅಲ್ಲಿ ಇಟ್ಟಿರ್ತೀವಿ. ಸ್ವಲ್ಪ ಹೊತ್ತು ಆ ಒಂದು ಮೈಂಡ್ಗೆ ರಿಲೀಫ್ ನೀಡೋಣ ಒಂದು ಹಾಸ್ಯದ ಮುಖಾಂತರ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆಯ ಒಂದು ಹಾಸ್ಯ ತರ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಈ ಭಾಷೆ, ಯಾರ ಭಾಷೆ ಯಾವ ಯಾವ ವಿಧವಾಗಿರ್ತದೆ ಅಂತ ಕೆಲವಷ್ಟು ಹೇಳ್ತೇನೆ. ನಮ್ಮ ಬೀಚಿಯವರ ಒಂದು ಸಾಹಿತ್ಯದಲ್ಲಿ ಅರ್ಥಪೂರ್ಣವಾದಂತ ಹಾಸ್ಯಗಳು ರಚಿಸಿರ್ತಾರೆ ಬೀಚಿಯವರು ಅಂತ ಹೇಳ್ತಾ ಇದೀವಿ. ಖಂಡಿತ ಬೀಚಿಯವರ ಒಂದು ಅರ್ಥಪೂರ್ಣವಾದಂತ ಹಾಸ್ಯದ ಕಡಲಲ್ಲಿ ತೇಲಾಡೋಣ. ಬಂಧುಗಳೇ, ಈಗ ಹಾಸ್ಯ ಅಂದ್ರೆ ಹೆಂಗಿರ್ತಾವಪ್ಪ ಅಂದ್ರ, ನಮ್ ಕಡೆ ಪೊಲೀಸರ ಒಂದು ಭಾಷೆನೇ ಬೇರೆ, ಡಾಕ್ಟರ್ಗಳ ಭಾಷೆನೇ ಬೇರೆ. ಹೀಗೆ ಪೊಲೀಸರ ಭಾಷೆ ಹೆಂಗಿರ್ತದ ನೋಡ್ರಿ. ಯಾವುದೇ ಒಂದು ಕಳ್ಳ ಸಿಕ್ಕ ಬಿದ್ದಪ್ಪ ಅಂದ್ರೆ, ನಡಿ ಮಗನೇ ನಿನಗ ಬೆಂಡ್ ಎತ್ತೀನಿ, ನಿನಗೆ ಏರೋಪ್ಲೇನ್ ಎತ್ತೀನಿ, ಹಂಗ ಹಿಂಗ ಹಿಂಗ. ಇದು ಯಾರ ಭಾಷೆಯಪ್ಪ? ಪೊಲೀಸರ ಭಾಷೆ. ಹಿಂಗ ಒಬ್ಬ ಕಳ್ಳ ಪೊಲೀಸರ ಕೈದ ಸಿಕ್ಕಾಗ ಪೊಲೀಸರು ಚಂದ ಒದೆ ಮುಂದೆ ಹೇಳ್ತಾರ, ನಿನಗ ಮಗನ ಬೆಂಡ್ ಎತ್ತೀನಿ, ನಿನಗೆ ಏರೋಪ್ಲೇನ್ ಎತ್ತೀನಿ ಅನ್ನ ಮುಂದ ಅವ್ರು ಸೀರಿಯಸ್ ಆಗಿ ಅಂತ ಇರ್ತಾರೆ. ಈ ಮಗ ಕಳ್ಳ ಏನ್ ಮಾಡ್ತಾನಪ್ಪ ಅಂದ್ರ, ಸಾಹೇಬ್ರ ನನಗ ಬೆಂಡ್ನು ಎತ್ತಬೇಡ್ರಿ, ನನಗೆ ಏರೋಪ್ಲೇನ್ ಬಿ ಎತ್ತಬೇಡ್ರಿ, ಏನು ಏರಿಸ್ಬೇಡ್ರಿ, ಸದ್ಯಕ್ ನನಗ್ ಬಸ್ ಹತ್ತಸ್ರಿ, ನಾ ಬಸ್ಸಿಗೆ ಹೋಗ್ತೀನಿ ನಮ್ಮ ಊರಿಗೆ ಅಂತ ನಮ್ಮ ಕಳ್ಳ. ನೋಡ್ರಿ, ಅವ್ರ ಭಾಷೆದಾಗ ಮಗ ನಿಂಗೆ ಏರೋಪ್ಲೇನ್ ಏರಿಸ್ತೀನಿ, ನಿನಗೆ ಬ್ಯಾಂಡ್ ಎತ್ತೀನಿ ಅಂದಾಗ, ನೀ ಬ್ಯಾಂಡನ್ನು ಏರಿಸಬೇಡ್ರಿ, ನನಗ ಏರೋಪ್ಲೇನ್ ಏರಿಸ್ಬೇಡ್ರಿ, ಸದ್ಯಕ್ಕೆ ನಮ್ ಬಸ್ ಏರಿಸ್ರಿ, ನಮ್ ಬಸ್ಸಿಗೆ ಹೋಗ್ತೀನಿ ಅಂತ ನಮ್ಮ ಕಳ್ಳ ಮಗ. ಇಂಥದ್ರಲ್ಲೂ ಹಾಸ್ಯ ಇರ್ತಾವ ಬಂಧುಗಳೇ. ಆಮೇಲೆ ಆಗಿನ ಕಾಲದ ಫೋನಿಂದ ಭಾಷೆ ಹೆಂಗಿರ್ತದಪ್ಪ ಅಂದ್ರ, ಈ ಮಾರ್ಕೆಟ್ದಾಗ ಒಂದು ಹುಡುಗಿ ಮುಂದೆ ಹೋಗ್ತಾ ಇರ್ತದ್ರಿ. ಫೋನಿನ ಭಾಷೆ ಹೆಂಗಿರ್ತದ ನೋಡ್ರಿ ಆಗಿನ ಕಾಲದಾಗ. ಆಗಿನ ಕಾಲ ಅಂದ್ರೆ ನಮ್ಮ ಮುತ್ಯ ಏರ್ಟೆಲ್, ರಿಲಯನ್ಸ್ ಮೊಬೈಲ್ ಇದೀವಲ್ರ, ಆಗಿನ ಕಾಲದಾಗ ಈ ಒಂದು ಹುಡುಗಿ ಸಂತಿದಾಗ ಮುಂದೋಡ್ ಹೋಗೋ ಮುಂದೆ ಒಬ್ಬ ಉಡಾಳ ಮಗ ಏನ್ ಮಾಡ್ತಾನ, ಆಕಿ ಬೆನ್ ಹತ್ತತಾನ್ರಿ. ಉಡಾಳ ಮಗ ಬೆನ್ ಹತ್ತಿ ಏನ್ ಮಾಡ್ತಾನ, ಆಕಿ ಸೀಟಿ ಹೊಡಿತಾನ. ಸೀಟಿ ಹೊಡೆದ್ರಪ್ಲೆ ಹುಡುಗಿ ಏನ್ ಮಾಡ್ತದ, ತಿರುಗಿ ನೋಡ್ತದ ಸೀದಾ. ತಿರುಗಿ ನೋಡಿದಾಗ ಮಗ, ಉಡಾಳ ಮಗ ಇರ್ಲ, ಎಲ್ಲಿ ಹಚ್ಚಿ ಹೆಟ್ತಾಳೆ ಏನಂತ ಹೇಳಿ ಮಗ ಪಾರಾಗಿರ್ತಾನ ಸೀಟಿ ಹೊಡೆದ. ಹಿಂದ ತಿರುಗಿ ನೋಡಿದಾಗ ಒಬ್ಬ ಮುತ್ಯ ಇರ್ತಾನ, ಅಜ್ಜ ನಿಂತಿರ್ತಾನ. ಅಕ್ಕಿ ಏನು ಮಾಡ್ಬೇಕು, ಅಜ್ಜಾಗ ನೋಡಿ, ಅಜ್ಜ ಯಾಕ ನನಗ ಮಿಸ್ ಕಾಲ್ ಕೊಟ್ಟಿ ಏನ ಅಂತ ಕೇಳ್ತಾಳ. ನಗತಾನ್ರಿ ಮುತ್ಯ, ಬಾಯದಾಗ ಹಲ್ಲಿರಲ್ಲ, ನಗತಾನ. ಅಬೇ ಹುಡುಗಿ, ನಿನಗೆಲ್ಲ ಮಿಸ್ ಕಾಲ್ ಕೊಡ್ಲಿ ಯವ್ವ, ನನ್ನ ವ್ಯಾಲಿಡಿಟಿನೇ ಮುಗಿದು ಹೋಗ್ಯದ ಅಂತ ನಮ್ಮ ಮಗ ಕಳ್ಳ. ಮುತ್ಯ ನನಗ್ ಮಿಸ್ ಕಾಲ್ ಕೊಟ್ಟಿದ್ದೇನಂತ ಆ ಹುಡುಗಿ ಕೇಳಿದ್ರ, ಮುತ್ಯ ಹೇಳ್ತಾನ ಆ ಫೋನ್ ಭಾಷೆದಾಗ, ಮಿಸ್ ಕಾಲ್ ಕೊಟ್ಟಿಲ್ವೇ, ನನ್ನ ವ್ಯಾಲಿಡಿಟಿನೇ ಮುಗಿದು ಹೋಗ್ಯದ, ಮಿಸ್ ಕಾಲ್ ಎಲ್ಲಿ ಕೊಡ್ಲಿ ಅಂತ ಹೇಳ್ತಾನವ. ಹಿಂಗಿರ್ತದ್ರಿ ಹಾಸ್ಯ. ಇದು ಯಾರ್ದು? ನಮ್ಮ ಫೋನಿನ ಮುಖಾಂತರ. ಆಗಿನ ಕಾಲದ ರಿಲಯನ್ಸ್ ಏರ್ಟೆಲ್ ಫೋನ್ ಅಂತ ತಿಳ್ಕೊರಿ, 1100. ಈಗ ನಮ್ಮ ಡಾಕ್ಟರ್ದು ಭಾಷೆ ಹೇಗಿರ್ತಾವ ನೋಡಿರಿ ಏನ್ರಿ? ಡಾಕ್ಟರ್ ಭಾಷೆ ಏನಿರ್ತದ, ಯಾರಪ್ಪ, ಏನಾಗ್ಯದಪ್ಪ, ಎಷ್ಟಾಗ್ಯದಪ್ಪ, ಹೆಂಗೈತಪ್ಪ ಅಂತ ಕೇಳ್ತಾರ ಅವ್ರು. ಅವಾಗ ಅವ್ರ ಹಾಸ್ಪಿಟಲ್ ಡಾಕ್ಟರ್ ಕುಂತಾಗ ಒಬ್ಬ ಅಜ್ಜಿ ಏನ್ ಮಾಡ್ತಾಳ, ತನ್ನ ಮೊಮ್ಮಗನಿಗೆ ಕರ್ಕೊಂಡು ಬರ್ತಾಳ್ರಿ. ಮೊಮ್ಮಗನಿಗೆ ಕರ್ಕೊಂಡು ಬಂದು, ಡಾಕ್ಟ್ರ ಅಂದ, ಹೇಳ್ಬೇ ಅಜ್ಜಿ, ಏನಾಗ್ಯದ? ನನ್ನ ಮೊಮ್ಮಗನಿಗೆ ಸ್ವಲ್ಪ ಏನಂತಾರೆ, ಹೊಟ್ಟಿಗೆ ಹೊರಕಡಿಗೆ ಹತ್ಯ ನೋಡ್ರಿ, ಟೊಯ್ಲೆಟ್ ಹೊರಕಡಿಗೆ ಹತ್ಯ ನೋಡ್ರಿ ಅಂತ. ಯಾಕಂದ್ರೆ ಕೆಲವ್ರಿಗೆ ಹೊರಕಡಿಗೆ ಅಂತ ಗೊತ್ತಾಗಲ್ಲ, ನಮ್ಮ ಆಡ ಭಾಷೆದಾಗ ನಾವ್ ಅಂತೀವಿ, ನಿಮಗ್ ಗೊತ್ತಾಗ್ಬೇಕಲ್ರಿ. ಹಂಗ ಹೌದೇನ್ ಬೇ? ಯಾವಾಗಿಂದ? 3-4 ದಿನ ಆಯ್ತ್ರಿಪ್ಪ. ಹೌದಾ? ಎಷ್ಟ್ ಸಲ ಹೋತಬೇ? ಎಷ್ಟ್ ಸಲ ಹೋತಾನ? ಒಂದು 8 ಸಲ ಹೋಗ್ಯಾನ. ಹೋಗ್ಯಾನ. ಮತ್ತೇನ್ ಘಟ್ ಐತಿ, ಏನ ಅಳಸೈತಿ ಅಂತ ಕೇಳ್ತಾನವ. ಕೇಳ್ಬೇಕಲ್ಲ ಡಾಕ್ಟರ್ ಅಂದ ಮೇಲೆ ಎಲ್ಲ. ಅಳಸಿ ಅದ ಯಪ್ಪ ಅಂತ ಅಳಕಿ. ಅಳಸಿ ಅದನ. ಮತ್ತೇನ ಹಸರೈತೇನಂತಾನ? ಹಸರದ. ಮತ್ತ ಜಿಬಿ ಅದೇನ, ಸುಂಬಳ ಅದೇನ ಅಂತ ಕೇಳ್ತಾನವ. ಈ ಡಾಕ್ಟರ್ ಹೇಳಕ್ ಬರಲ್ರಿ, ಹೆಂಗ್ ಕ್ವಶನ್ ಮಾಡ್ತಾರ ಮುದುಕಿವಿಯೋ. ಹೌದೇನ? ಆ ಮುದುಕಿ ಅಂತದ, ಇದೀ ಅಂತ ಡಾಕ್ಟರ್ ಗಂಟ್ಬಿತ್ತು ಯಪ್ಪ, ಇದೀ ಇನ್ನ ವಾಜಿಮಿ ರುಚಿ ಯಾವ್ದದ ಅಂತ ಕೇಳಿಲ್ಲ ಇವ ಮಗ ಕಳ್ಳ. ಇನ್ನ ರುಚಿ ಕೇಳಿದ್ರ ಬಹಳ ಹೈರಾಣಿತ್ರಿ.
ಹಿಂಗಿರ್ತಾವ್ರಿ ಹಾಸ್ಯಗಳ. ಮುದುಕಿ ಪರೇಶಾನ್ ಆಯ್ತು. ಯಪ್ಪ ಡಾಕ್ಟ್ರ ನೀ ಇಟ್ಟೆ ಕೇಳಿದೆ, ಎಲ್ಲಿ ನನಗೆ ರುಚಿನೂ ಕೇಳ್ತೇನೋ ಅಂತ ಅನ್ಕೊಂಡಿದ್ದ, ರುಚಿ ಕೇಳಿಲ್ಲಲ್ಲೋ ಯಪ್ಪ ನಿನ್ನ ಕಾಲು ಬೀಳಿ ಅಂತ ಕೇಸಿದ ಮುದುಕಿ. ಹಿಂಗಿರ್ತದ್ರಿ ಹಾಸ್ಯ. ಆಯ್ತದ ಮುದುಕಿ ಹೊರಗೆ ಕೂಡ್ತದ, ಪೇಷಂಟಿಗೆ ಒಳಗೆ ಕರ್ಕೊಂಡು ಹೋಗ್ತಾನ. ಇವ ಏನ್ ಮಾಡ್ತಾನ ಮಗ, ಮನಿಗ್ ಫೋನ್ ಹಚ್ತಾನ ಡಾಕ್ಟರ್ ಫೋನ್ ಹಚ್ಚಿ, ಏನ್ ಮಾಡಿದಿ ಇವತ್ತು ಊಟಕ್ಕ ಅಂತ ಕೇಳ್ತಾನ. ಇವತ್ತ ಹೋಳಿಗೆ ಮಾಡ್ಬೇಕಲ್ಲ ತಿನ್ರಿ, ನೀವು ಬಂತೀರಂದ್ರ ಜಲ್ದಿ ಹೋಳಿಗೆ ಮಾಡ್ತೀನಿ ಅಂತ ಅವ್ನ ಹೆಂಡ್ತಿ. ಬ್ಯಾಡ ಹೋಳಿಗೆ, ಮೊನ್ನೆ ಅದೇ ಮಾಡಿದಲ್ಲ, ಮತ್ತೇನ್ ಹೋಳಿಗೆ ಮಾಡ್ತೆ, ಬ್ಯಾರೇದೇನ್ರ ಮಾಡಿ ಸ್ಪೆಷಲ್ ಅಂತ ಡಾಕ್ಟರ್ ಸಾಬ. ಮತ್ತೇನ್ ಮಾಡ್ಲಿ, ಹುಗ್ಗಿ ಪಾಯಸ ಮಾಡ್ತೀನಿ ಬರ್ರಿ ಅಂತಳ. ತುಪ್ಪ ಹಾಕೊಂಡ್ ಹೊಡೆಟ್ರೆ ಹುಗ್ಗಿ ಪಾಯಸ, ಮ್ಯಾಲ್ ಮಳಿ ಹೊಂಟದ ಹುಗ್ಗಿ ಪಾಯಸ ಹೊಡೆಟ್ರಿ ಅಂತ ಡಾಕ್ಟರ್ ಖುಷಿ ಆತನ. ಮಾಡ ಹುಗ್ಗಿ ಪಾಯಸ ಮಾಡಂದಾಗ ಮಾಡಂತ ಹೇಳ್ತಾಳಕಿ. ಹುಗ್ಗಿ ಪಾಯಸ ನಡೀತದ, ಈ ಕಡೆ ಪೇಷಂಟ್ ಒಳಗಿದ್ ಅಂತದ, ನೋಡಿ ಬರ್ತೀನಿ ಜಲ್ದಿ ಮಾಡಿ ಹುಗ್ಗಿ ಪಾಯಸ ಅಂದಾಗ ಒಳಗ್ ಬರ್ತಾನ. ಪೇಷಂಟಿಗೆ ಕೇಳ್ತಾನ, ಏನಾಗ್ಯದು ಅಂತನ. ಟಾಯ್ಲೆಟ್ ಹತ್ತದ್ರಿ ಸರ ಅಂತ. ಎಷ್ಟ್ ಸಲಿ ಹೋತಿ? 10 ಸಲಿ ಹೋಗಿನ್ರಿ ಸರ ಅಂತದ. ಮತ್ತೇನು ಹಸರ ಐತೇನು? ಹಸರ ಅದರಿ ಅಪ್ಪ. ಗಟ್ಟಿ ಐತಿ ಅಳಸೈತ್ರಿ ಡಾಕ್ಟರ್ ಸಾಬ್ರ. ಮತ್ತ ಹೆಂಗದ ಅದು, ಹೆಂಗ್ ಬೀಳತ್ತದ ಅಂತ ಕೇಳ್ತಾನ. ಹೆಂಗ ಬೀಳತ್ತಂದ್ರ ನೋಡ್ರಿ, ಸದ್ಯಕ್ಕೆ ಹುಗ್ಗಿ ಪಾಯಸ ಬಿದ್ದಂಗ ಬೀಳತ್ತದ ನೋಡ್ರಿ ಎಂತನವ. ಹುಗ್ಗಿ ಪಾಯಸ ಅಂದ್ರೆ ದನ್ನಂತ ಹೆಣ್ತಿ ಫೋನ್ ಹಚ್ಚಿ, ಹುಗ್ಗಿ ಪಾಯಸ ಕ್ಯಾನ್ಸಲ್ ಅದು ಬಿಡ್ತಾಳ ಮಗ. ಹೆಂಗಾಗ್ಬಿಡ್ತಾರಿ ಹಾಸ್ಯ. ಯಾವ್ಯಾವ ರೀತಿಯಾಗ ಎಲ್ಲಿ ಹುಗ್ಗಿ ಪಾಯಸ ಹೋಗುತ್ತದ, ಇಲ್ಲೇ ದೊಡ್ಡ ಹುಗ್ಗಿ ಪಾಯಸ ಆಗ್ಯದ ಈಗ, ಅಲ್ಲಿ ಹೋಗ್ಬೇಕು ಹುಗ್ಗಿ ಪಾಯಸ. ಹುಗ್ಗಿ ಇಲ್ಲ, ಪಾಯಸ ಇಲ್ಲ, ಹಿಂಗಾಗ್ಬಿಡ್ತದ್ರಿ. ಎಲ್ಲೆಲ್ಲಿ ಹಾಸ್ಯಗಳು ಯಾವ ರೀತಿ ಸಿಗ್ತಾವ ಗೊತ್ತಿಲ್ಲ. ತುಂಬಾ ಅದ್ಭುತದ ಒಂದು ಹಾಸ್ಯಗಳಿರ್ತಾವ. ಆ ಹಾಸ್ಯಗಳು ಯಾವ ರೀತಿ ನಮ್ಮ ಬೀಚಿಯವರು ಸಾಹಿತಿಗಳು ಒಂದು ನಿನ್ನೆ ಗಣೇಶನ ಒಂದು ಕತೆ ಹೇಳಿದ್ದೆ. ಇವತ್ತು ಈ ಒಂದು ಬೀಚಿಯವರ ಒಂದು ಹಾಸ್ಯದ